ಆಚೆ ಬರ್ತಾನೆ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡ. ಏನು ಮೈತಿ ಕೊಟ್ಟದೇನಿಲ್ಲ ಬಚ್ಚ ಉಜ್ತಾ ಇದ್ದಾನೆ. ಸ್ನಾನ ಮಾಡ್ದ ಏನ್ ಮಾಡಕ್ಕಾಗುತ್ತೆ ಯಜಮಾನ್ರೆ? ಗಜಗಾತ್ರ ದೇಹ, ಕಾಲೇನಂದ್ರೆ ಭುಜಾನೇನೆ, ಎಲ್ಲ ಭುಜಾನಂದ್ರೆ ಕಾಲೇನಿಲ್ಲ. ಇವನ್ನೆಲ್ಲ ನೆನ್ಸ್ಕೊಂಡ್ ಕುತ್ಕೊಂಡ್ಬಿಡ್ಲಿ, ನಮ್ಮಿಲ್ಲೆಲ್ಲ ಕೆಲಸ ನೆಗೆದು ಬಿದ್ದು ಬಿಡುತ್ತೆ. ಎಷ್ಟಂತ ಅವ್ನು ಸ್ನಾನ ಮಾಡ್ದ. ಅಣ್ಣಯ್ಯ, ನಮ್ಮನ್ ಬೈದ್ ಏನ್ ಪ್ರಯೋಜನ? ಅವ್ನ್ ಬರ್ತಾನಲ್ಲ ಅವನನ್ನೇ ಬೈ. ಚಂಪಾ, ಅಣ್ಣನ್ ಮುಟ್ಟಿಸ್ಕೊಬೇಡ, ಅವ್ನು ಇನ್ನೂ ಸ್ನಾನ ಮಾಡಿಲ್ಲ. ಫಸ್ಟ್ ಕಂಪ್ಲೇಂಟ್ ಮಾಡ. ಅರ್ಧ ಸ್ಥಾನಕ್ಕೆ ನೀರು ನಿಲ್ಲಿಸ್ಬಿಟ್ರು. ಇವತ್ತೇ ಲಾಸ್ಟ್ ಕಣ. ಇನ್ಮೇಲಿಂದ ನೀನು ನಮ್ಮ ಮನೆಯಲ್ಲ ಸ್ನಾನ ಮಾಡ್ತೀರ. ಮಾಡಲೇಬೇಕು ಅನ್ಸಿದ್ರೆ ಯಾವ್ದಾದ್ರು ಕೆರೆಗೋ ಗುಂಟೆಗೋ ಹೋಗು. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರು. ಮನಸ್ಸು ಬಂದ್ರೆ ಮಾತ್ರ ಮನೆಗೆ ಬಾ, ಇಲ್ಲ ಅಂದ್ರೆ ರಾತ್ರಿ ಕೂಡ ಅದರಲ್ಲೇ ಸಾಚಿ ಮಾಡ್ಬಿಡ. ಆಯ್ತು ಬಿಡ. ಚಂಪ ಚಂಬಲಿ ಹಾಳಾಗಿ ಹೋಗ್ಲಿ, ಒಂದು ಬಿಂದಿಗೆ ನೀರು ಕೂಡ ಮುಖನಾದ್ರೂ ತೊಳ್ಕೊಂಡು ಹೋಗ್ತೀನಿ. ನಮ್ ಯಜಮಾನ್ರು ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು? ನೀನ್ ಸ್ವಲ್ಪನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದೀಯಾ? ನಿಮ್ಮ ಯಜಮಾನಪ್ಪ ನೀನೇ ಹುಡ್ಕೊಳಮ್ಮ. ನೀರಿಲ್ಲ ಅಂತ ನಾನು ಮಾತಾಡಬೇಡ. ನಿಮ್ಮ ಏನು ಯಜಮಾನ್ರೆ, ಮುಖ ತಂದಾದ್ಮೇಲೆ ಬೋರಲ್ಲಿಂದ ಒಂದ್ ಬಿಂದಿಗೆ ನೀರ್ ತಗೊಂಬನ್ನಿ. ಮಾಡ್ತೀನಿ. ಅಣ್ಣಯ್ಯ, ನೀರ್ ವೇಸ್ಟ್ ಮಾಡ್ಬೇಡ, ಅದ್ರಲ್ಲೇ ಬಿದ್ದು ಹೊರಗೆ ಇರ್ಬೇಡ, ಸ್ನಾನ ಆಗ್ಬಿಡುತ್ತೆ. ಮತ್ತೆ ಕಾಫಿ ಸ್ಟ್ರಾಂಗ್. ನಿನ್ ಸೊಂಟ ನಿನ್ ಕಾಲ್ ಮೇಲೆ ನಿಲ್ಲಲ್ಲ, ಅದನ್ನ ನೋಡಿ ನಗು ಬಂತು. ಹಾಗೆ ಅದನ್ನ ನೋಡಿ ನೀನೇನು ಕಿಸಿಯೋದು? ನಿನಗೂ ಬುದ್ಧಿ ಇಲ್ಲ, ನೀನ್ ಕರ್ಕೊಂಡು ಬಂದಿರೋ ನನ್ನ ಸೊಸೆಗೂ ಬುದ್ಧಿ ಇಲ್ಲ. ಮೊದಲು ಯಜಮಾನ್ರಿಗೆ, ಮಿಕ್ಕಿದ್ ನಿನಗೆ. ನಾನು ಸ್ವಲ್ಪ ಯಾಮಾರಿದ್ರೆ ಡಿಕ್ಕಿ ಹೊಡೆದು ಕಾಫಿ ಎಲ್ಲ ನಿಮ್ಮ ಮೇಲೆ ಚೆಲ್ಬಿಟ್ರೋದು. ನೋಡಿ ಯಜಮಾನ್ರೆ, ಆಗಿಂದ ಸುಮ್ನೆ ನಗೋದು ಅಲ್ಲೇ ನಂಗೆ ಅವಮಾನ ಮಾಡ್ತಾನೆ. ಸಿದ್ಧಲಿಂಗ, ಬೆಳಗ್ಗೆ ತಿಂಡಿ ತಿಂದು ಜಾಸ್ತಿ ಆಯ್ತಾನ? ಕಪ್ಪು ಕಾಫಿ ಕೊಡೋದಕ್ಕೆ ಇಷ್ಟೊಂದು ಗಡ್ಬಿಡಿ ಮಾಡ್ತಾಳಲ್ಲ, ಅದನ್ನ ನೋಡಿ ದುಃಖ ಆಯ್ತು. ನಮ್ಮ ಹಳ್ಳಿಲಿ ಹಿಂಗಿಲ್ಲಪ್ಪ. ಬೆಳಿಗ್ಗೆ ಹೊಂಗೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಎದ್ದು ಬರೋದೇ ಇಲ್ಲ. ಸಿದ್ಧಲಿಂಗು, ನಿನ್ನ ನಂದು ಏನು ಪ್ರಯೋಜನ ಇಲ್ಲ ಕಣ. ನಿನ್ನಂತ ಮೈಲ್ ತುತ್ತು ನಾ ಪಾದರಸ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರಲ್ಲ ನಮ್ಮ ಮನೆಯವರು, ಜಾತಿ ಚಂಪಲ್ದಿನಿಯವರು, ಅವ್ರನ್ನ ನಾವು ಕೊಂಡಾಡ್ಬೇಕು. ಹೀಗೆಲ್ಲ ಟಾಪ್ ಮಾಡೋದ್ ಬಿಟ್ಟು ಮೊದಲು ಅವನೊಂದು ಕೆಲಸ ಕೊಡಿಸಿ. ಡ್ಯೂಟಿಗೆ ಅಂತ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಬರ್ತಾನೆ, ಆಗ ಮನೆಯಲ್ಲೂ ನೆಮ್ಮದಿ ಇರುತ್ತೆ, ಅವನು ಚುರುಕಾಗ್ತಾನೆ. ಅಂತ ಒಳ್ಳೆ ಐಡಿಯಾ ಕೊಟ್ರೆ. ಕುಮಾರಣ್ಣ, ನಾನ್ ಕಣಪ್ಪ ಪಾಂಡ್ರಂಗ ಗಂಡಗಲೆ. ಎಡಗೆ ಎತ್ತಿದ್ರು ವೀರ ಕೆಸರಿ, ಬಲಗೆ ಎತ್ತಿದ್ರು ವೀರ ಮದಕರೆ. ಅದು ಕುಮಾರಣ್ಣ, ನಮ್ಮ ಎಂಟ್ರ ಕಡೆ ಸಂಬಂಧಿ ಒಬ್ಬ ಬಂದ್ಬಿಟ್ಟಿದ್ದಾನೆ. ಅವ್ನಿಗೆ ನಿಮ್ಮ ACS ಕಂಪ್ನಿನಲ್ಲಿ ಏನಾದ್ರು ಒಂದು ಕೆಲಸ ಕೊಡಿಪ್ಪ. ಗುಡ್ಸೋದು ಒತ್ತೋದು ಕೊಟ್ಟರು ಸಾಕು. ಏನ ನಿಮ್ಮ ಎಂಟ್ರನ್ನ ಒಂದು ಮಾತು ಕೇಳ್ಬೇಕಾ? ಸರಿ ಕಣಪ್ಪ. ಅರುಣ ಮೇಡಮ್ ಅವ್ರಿಗೆ ನಾನು ಹೇಳ್ದಂತ ಹೇಳು, ಅವರೇ ಸ್ಮಾರ್ಟ್ ಪುಣ್ಯ ಕಟ್ಕೊಳಪ್ಪ. 108 ಜನಕ್ಕೆ ಕೆಲಸ ಕೊಟ್ಟು ಭಗವಂತ ಕಣ ನೀನು. ಲೇ ಪದಪ್ಪ, ಬಾರ ನೀನು. ಪಾಂಡ್ರಂಗ, 200 ರೂಪಾಯಿ ನೀನ್ ಕೊಡ್ತೇ, ಜಾತಿ ಅವ್ರು ಕೊಡ್ತಾರ? ಬೇಕಪ್ಪ 200 ರೂಪಾಯಿ. ನೋಡ, ಆ ಸಿದ್ಲಿಂಗನ ACS ಕುಮಾರನ ಹತ್ರ ಕರ್ಕೊಂಡು ಹೋಗಿ. ಕುಮಾರನ ಮಾತು ಏನು ನಡೆಯಲ್ಲ ಕಣ, ಅವ್ರ ಮನೆಯವ್ರ ಹತ್ರನೇ ಕರ್ಕೊಂಡು ಹೋಗಿ ಮೇಡಮ್ ಅವರು ಒಂದು 4-5 ಪ್ರಶ್ನೆ ಕೇಳಿ ಇಂಟ್ರು ತಗೋತಾರೆ. ಅವ್ನು ಉತ್ತರ ಕೊಡ್ಲಿಲ್ಲ ಅಂದ್ರೂ ಆ ಪ್ರಶ್ನೆಗಳಿಗೆಲ್ಲ ನೀನೇ ಉತ್ತರ ಕೊಟ್ಟು ಅವ್ನ ಕೆಲ್ಸಕ್ಕೆ ಸೇರ್ಸ್ಬಿಟ್ಟು ಬರಬೇಕು. ಜಾಜವ್ರೆ, ಅವ್ನು ಹೊರಗಡೆ ಕರ್ಕೊಂಡು ಹೋಗೋದು ಭಾರಿ ಕಷ್ಟದ ಮಾತ್ರ. ನೋಡಿಯೋದೇ ಇಲ್ಲ ಅಂತಾನೆ, ಆಟೋ ಬೇಕು ಅಂತಾನೆ, ಅಂತಾನೆ. Take this and go. ತಳ್ಬೇಡ ಕಣೋ. ಆಗ್ತಾ ಇಲ್ಲ, ಆಗಲ್ಲ, ನನಗೆ ಆಗಲ್ಲ ನಡೆಯಕ್ಕ. ಬೇಡ ಕಣೋ, ಆಗ್ತಾ ಲೇ, 4 ಹೆಜ್ಜೆ ನಡೆದ ಬಿಲ್ಡಿಂಗ್ ಬಂದ್ಬಿಡುತ್ತೆ ಕಣ. ನಾನೇನೋ ಮಾಡ್ಲಿ, ನನಗೆ ನಡೆದ ಅಭ್ಯಾಸ ಇಲ್ಲ, ನನ್ನ ಕಾಲೇ ಎತ್ತಿಡಕ್ಕಾಗ್ತಿಲ್ಲ ಕಣ. ಒಂದು ಕೆಲಸ ಮಾಡೋ, ಬಿಲ್ಡಿಂಗ್ನ ಇಲ್ಲಿಗೆ ತಗೊಂಡ್ಬಿಡು. ಲೇ ಪೆದ್ದ, ಲೇ ನಾನ್ ಸಿದ್ಧ, ನೀನ್ ಪೆದ್ದ. ಬಿಲ್ಡಿಂಗ್ ನಮ್ಮ ಹತ್ರ ಎಲ್ಲರೂ ಬರ್ತೇನೋ, ನಾವೇ ಅದ್ರ ಹತ್ರ ಹೋಗ್ಬೇಕಣ. ನನ್ನ ಕಾಲೇ ಜರುಗ್ತಾ ಇಲ್ಲ ಕಣೋ. ನಿನ್ ಕಾಲು ಮುಂದಿನಕ್ಕಾಗ್ತಿದ್ರೆ ನಾವು ಮುಂದೆ ಹೇಗೋ ಹೋಗೋದು. ಒಂದು ಕೆಲಸ ಮಾಡು, ಕಾರ್ ತಗೊಂಡ್ಬಂದ್ಬಿಡು. ನಿಮ್ಮ ತಾತ ಕಳ್ಸಿ ನನ್ನ ಕಾರ್ ತಗೊಂಡ್ಬರೋದಿಕ್ಕೆ. ಹಾಗಾದ್ರೆ ನನ್ ಬದಲು ನೀನೇ ಇಂಟರ್ವ್ಯೂಗೆ ಹೋಗು.
ಕೆಲಸ ಬೇಕಾಗಿರೋದು ನಿನಗೆ ಕಣೋ. ಅಲ್ಲಿ ಕೈ ತುಂಬಾ ಸಂಬಳ ಕೊಡ್ತಾರೆ, ಆಫೀಸಲ್ಲಿ ನೋಡಕ್ಕೆ ಚಂದವಾದ ಹುಡುಗಿರು ಇರ್ತಾರೆ, ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಮಲ್ಕೊಳ್ಳೋದಿಕ್ ಜಾಗನೂ ತೋರಿಸ್ತಾರೆ ಕಣೋ. ನಾನೇನೋ ಮಾಡ್ಲಿ, ನನ್ನ ಕೈಯಲ್ಲಿ ನಡಿಯಕ್ಕಾಗ್ತಿಲ್ಲ. ನೀನೇ ಹೋಗೋದು ಆಟ ತಗೊಂಡ್ಬಂದ್ಬಿಡಪ್ಪ. ನಂದು ಇವಾಗ ಸದ್ಯಕ್ಕೆ ಲೋ ಬಜೆಟ್ ಬಸ್ಸಲ್ಲಿ ಕರ್ಕೊಂಡು ಬರ್ತೀಯಾ? ಅಯ್ಯಯ್ಯಪ್ಪ, ನಿಮ್ಮೂರ್ ಬಸ್ ಅಲ್ಲ, ನಿಂತ್ಕೊಂಡು ಹೋಗ್ಬೇಕು, ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ನಮ್ಮ ಹಳ್ಳಿ ಬಸ್ಸಲ್ಲಿ ಆರಾಮಾಗಿ ಮಲಿಕೊಂಡು ಹೋಗ್ಬೋದು ಗೊತ್ತಾ? ಯಪ್ಪ 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 ಯಪ್ಪ. ಯಾಕೋ ಕುತ್ಕೊಂಡೆ? ಸುಸ್ತಾಯ್ತು ಕಣೋ. ಲೋ, ಇಂಟರ್ವ್ಯೂ ಟೈಮ್ ಆಗ್ತದೆ, ಬಾರೋ. ನಾನು ಎತ್ಕೊಂಡು ಹೋಗೋ ಬರ್ತೀನಿ. ಸಿಗ್ಲಿಗೂ ಇನ್ನೂ ಯಾಕೆ ಬಂದಿಲ್ಲ? ಅವ್ರ ಮುಸುಡಿ ನೋಡಿ ಕೆಲಸ ಕೊಟ್ಟಿರ್ಬೇಕಲ್ಲ. ಪಲ್ಲು, ಡೋಂಟ್ ಟಾಕ್ ರಬಿಶ್. ನಿಮ್ಮಣ್ಣ ಹೇಳಿದ್ದಾರೆ ಅಂದ್ಮೇಲೆ ಕೆಲಸ ಕೊಟ್ಟೇ ಕೊಡ್ತಾರೆ. ಜಾಸ್ತಿ ಸಿದ್ಧನಿಗೆ ಕೆಲಸ ಸಿಕ್ಕಿದ್ಮೇಲೆ ಅವನು ಇದೇ ಮನೇಲಿ ಬಿದ್ದಿರ್ತಾನ ಇಲ್ಲ ಹೊತ್ತು ಹಾಕ್ತೀಯೋ? ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಯಾರು ಮನೆಗೆ ಬಂದ್ರೆ ಹೀಗೆ ಮಾತಾಡ್ತೀರಾ? ಕೆಲಸ ಸಿಕ್ಮೇಲೆ ಯಾರು ಇಲ್ಲಿ ಇರಲ್ಲ. ಬರ್ಡ್ಸ್ಗೆ ವಿಂಗ್ಸ್ ಬಂದ್ಮೇಲೆ ಫ್ಲೈ ಮಾಡ್ಕೊಂಡು ಹಾರ್ಕೊಂಡು ಹೋಗುತ್ತೆ. ಅದು ಏನ್ ಹೇಳ್ತಿದ್ದಾಳೆ? ಹಕ್ಕಿಗೆ ರೆಕ್ಕೆ ಪುಕ್ಕ ಬಂದ್ಮೇಲೆ ಹಾರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಮೊದಲು ಹಾರ್ಕೊಂಡು ಹೋಗು ಅಂತ ಹೇಳಮ್ಮ, ಇಲ್ಲ ಅಂದ್ರೆ ಮನೆಯವ್ರಿಗೆಲ್ಲ ಫ್ಲೂ ಬಂದ್ಬಿಡುತ್ತೆ. ನಿನ್ ಜೊತೆ ದಾಸಮಿ ಯಾರು? ಸಿಗ್ಲಿಕ್ಕೂ ಆ ಹೆಸರು ಮಾತ್ರ ಹೇಳಬೇಡಿ. ಈಗಲೇ ನನ್ನ ಬೆನ್ನು ಪದ ಆಗ್ತಿದೆ. ಅವನಿನ್ನು 3 ದಿವಸ ಈ ಮನೇಲಿದ್ರೆ ನನ್ನ ಪ್ರಾಣನೇ ಹೋಗ್ಬಿಡುತ್ತೆ. ಮೂಲಲ್ಲಿ ನೆಮ್ಮದಿಯಾಗಿ ಕುಲಿ ಕಾಯ್ಕೊಂಡಿದ್ದ ಅನ್ಯಾಯವಾಗಿ ನಾನ್ ಕರ್ಕೊಂಡು ಬಂದು ಬೆನ್ನು ಮೂಳೆ ಮುರಿಸ್ಬಿಟ್ನಲ್ಲಪ್ಪ. ಜಾಜಿಯವ್ರೆ, ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಅವನ್ನ ತಗೊಂಬಂದು ನನ್ನ ಬೆನ್ನು ಕಟ್ಟಿದ್ದೀನ. ಸ್ಟುಪಿಡ್ ಆಗಿ ಮಾತಾಡ್ಬೇಡ. ನಿಂಗೆ 200 ರೂಪೀಸ್ ಕೊಟ್ಟಿದ್ ಯಾಕೆ? ಅವ್ನ ಇಂಟರ್ವ್ಯೂ ಕರ್ಕೊಂಡು ಹೋಗಿ ಪಾಸ್ ಮಾಡಿಸಿ ಕರ್ಕೊಂಡ್ ಬಾ ಅಂತ. ನೀವು ಹೇಳ್ದಾಗೆ ಅವನ್ನ ಕೂಸು ಮುನಿ ಮಾಡ್ಕೊಂಡು ಇಂಟರ್ವ್ಯೂವರೆಗೂ ಕರ್ಕೊಂಡೋದೆ. ಬಾಸ್ ಚೇಂಬರ್ನಲ್ಲೂ ಕೂಡಿಸ್ದೆ. ಅವರು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಇವನೇ ನಿಮ್ಮ ಮುಂದೆ ಇರೋ ನೀರ್ನ ಕುಡಿಸ್ತೀರಾ ಅಂತ ಕೇಳ್ಬಿಟ್ಟ. ಮೇಡಮ್ ಅವರು ಕುಣಿತಾ ಅಂತ ಕೂಗಿದ್ರು. ಎಲ್ಲಿ ಕಟಲ್ ತಂಡ ಮಾದೇ ಬೀಳುತ್ತೋ ಅಂತ ಓಡಿ ಬಂದ್ಬಿಟ್ಟೆ. ಬರ್ತಾ ಬರ್ತಾ ತುಂಬಾ ಲೇಸಿ ಆಗ್ತದ್ರೆ. ಮನೆಗೆ ಬರ್ಲಿ, ಸರಿಯಾಗಿ ವಿಚಾರಿಸ್ಕೊತೀನಿ. ಅಯ್ಯೋ, ಎಲ್ಲೋದ ಅವ್ನು ಕೂಸು ಮುನಿ ಮಾಡೋನು. ಅಯ್ಯೋ, ಈ ಕಡೆ ನೋಡು. ಅಕ್ಕ, ಇನ್ಮೇಲೆ ಇವನ್ ಜೊತೆ ಕಳಿಸ್ಬಿಡ ನೀನ್ ನನ್ನ. ಯಾಕೆ? ಅಲ್ಲ, ಇಂಟರ್ವ್ಯೂಗೆ ಅಂತ ಕರ್ಕೊಂಡೋದನ್ನ ವಾಪಸ್ ಕರ್ಕೊಂಡ್ ಬಿಡ್ಬೇಕು ತಾನೆ. ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋಷ್ಟು ನನ್ನ ಕಾಲೆಲ್ಲ ಪದ ಆಡ್ತಾ ಇದೆ. ನಿನ್ನ ಕಾಲಲ್ಲಿ ನೀನ್ ನಡ್ಕೊಂಡು ಬರಕ್ಕೆ ಏನೋ ದಾಡಿ, ನಮ್ಮ ಹುಡುಗನ ಬೆನ್ನು ಮೂಳೆ ಮುರಿದಿದೆಯಲ್ಲೋ. ಬ್ಲೆಸ್ ಮೀ. ಮುಟ್ಟಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ನಿನಗಿಲ್ಲ. ಯಾಕಂದ್ರೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ. ಇವತ್ತಿಂದೇನಮ್ಮ ಹೋಗಿ ಹೋಗಿ ಇಂತಹ ಸೋಂಬೇರಿನ ಕರ್ಕೊಂಡು ಬರೋದು. ಇಂಟರ್ವ್ಯೂ ಏನಾಯ್ತು? ನಡೆದು ಸುಸ್ತಾಗಿತ್ತಲ್ಲ, ಮುಂದೆ ಕೂತ ಹೆಂಗಸಿಗೆ ನೀರ್ ಕುಡಿಸಿ ಅಂತ ಕೇಳಿದೆ. ಅವ್ರು ಈಗ ಕುಡಿಸ್ತಾರೆ, ಆಗ ಕುಡಿಸ್ತಾರೆ ಅಂತ ಕಾಯ್ತಾ ಕೂತ್ಕೊಂಡು ಹಂಗೆ ನಿಂತು ಹೋಗ್ಬಿಟ್ಟೆ. ನನಗೆ ಯಾಕೆ ಮಾಡಿದೆ? ಇವ್ನು ಹೊಡಿಯಕ್ ಆಗಲ್ವಲ್ಲಪ್ಪ. ಲೇ, ಕಾಡಿ ಬೇಡಿ ಕಂಡವ್ರಿಗೆ ಶಿಫಾರಸ್ ಮಾಡಿ ನಿನ್ಗೊಂದು ಕೆಲಸ ಕೊಡಿ ಅಂತ ಕೇಳ್ಕೊಂಡಿದ್ದೆ ಕಣ. ಇಂಟರ್ವ್ಯೂ ಸಮಯದಲ್ಲೇ ಹೋಗಿ ನಿದ್ದೆ ಹೋಗಿದ್ಯಲ್ಲೋ. ಮುಂದಕ್ಕೆ ಏನಾಯ್ತು ಅಂತ ಹೇಳೋ ರಾಜ. ಎಚ್ಚರ ಆದ್ಮೇಲೆ ರಸ್ತೆಯಲ್ಲಿ ಬಿದ್ದಿದ್ದೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋ ಅಷ್ಟೊತ್ತಲ್ಲಿ ಸುಸ್ತಾಗೋಯ್ತಪ್ಪ. ಇವಾಗ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಬೇರೆ ಗಂಟ್ಲು ಒಣಗ್ತಾ ಇದೆ. ಚಂಪ, ಸ್ವಲ್ಪ ತಣ್ಣನೆಯ ಬಾದಾಮಿ ಹಲ್ಲ ತಗೊಂಬಂದು ನನಗೆ ಸ್ವಲ್ಪ ಕೊಡ್ಸಮ್ಮ. ಪದಪ್ಪ, ನಾನು ನಿನಗೆ 10,000 ರೂಪಾಯಿ ಕೊಡ್ತೀನ. ಈ ಗೆಂಡ ಮುರ್ಗನ್ ಕರ್ಕೊಂಡೋಗಿ ಯಾವ್ದನ್ನ ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ಬಿಟ್ಬಿಟ್ಬಾರ. ಏನೇನೋ ಟಾಕ್ ಮಾಡ್ಬಿಡಿ. ಇವ್ನಲ್ಲಿರೋ ಲೇಜಿತನ ಹೋಗ್ಲಾಡಿಸ್ತೀನಿ ಅಂತ ಅಂಕಲ್ ಹತ್ರ 1 ಲಕ್ಷ ರೂಪಾಯಿ ಚಾಲೆಂಜ್ ಮಾಡಿದೀನಿ. ನಿಮಗೆ 1 ಲಕ್ಷ ರೂಪಾಯಿ ಬರೋಷ್ಟರಲ್ಲಿ ನಮ್ದೊಂದು 5-6 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗಿರುತ್ತೆ. ಅವ್ನಿಗೆ ಯಾವ ಅಯೋಗ್ಯತೆನೇ ಕೆಲಸ ಕೊಡ್ತಾನೆ ಹೇಳ್ರಿ. ಅವ್ನಿಗೆ ಕೆಲಸ ಅಂದ್ರೆ ಏನು ಅಂತ ಗೊತ್ತಾ? ಕೆಲಸ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಅಂತ ಏನಾದ್ರೂ ಅವ್ನಿಗೆ ಆಗಿದೆ ಅಂದ್ರೆ. ವೆರಿ ಗುಡ್ ಪಾಯಿಂಟ್ ಅಭಿ. ಇವ್ನಿಗೆ ನಾನೇ ಟ್ರೈನಿಂಗ್ ಕೊಡ್ತೀನಿ. ಅದು ಹೆಂಗ್ ಕೊಟ್ಬಿಡ್ತೀರೋ? ಮನೇಲೆ ಒಂದು ಆಫೀಸ್ ಶುರು ಮಾಡ್ತೀನಿ, 1 ವಾರ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಯಾವ್ದಾದ್ರು ಕೆಲಸಕ್ಕೆ ಸೇರಿಸ್ತೀನಿ. ಸರಿ ಹೋಯ್ತು. ನನ್ನ ಮಗ ಆಫೀಸ್ ಓಪನ್ ಮಾಡಿ ನೋಡ ಹೋಗ್ಕೊಂಡಿದ್ದಾನೆ. ಅದೇ ಮತ್ತೆ. ಈಗ ನೀನು ಶುರು ಮಾಡಿದ್ಯಾ? ಸಂತೆಗೆ ಸಂಸಾರ ಮಾಡೋದಾಗುತ್ತೆ. ಅದಕ್ಕೆ ನೀವು ಶುರು ಮಾಡೋ ಆಫೀಸಲ್ಲಿ ನಮಗೆ ಯಾವ ಪೋಸ್ಟ್ ಇಲ್ವಾ? ಇಲ್ದೇ ಏನ್ ಪಲ್ಲು, ನಾನು ಓಪನ್ ಮಾಡೋ ಆಫೀಸ್ಗೆ ನಾನೇ ಬಾಸ್, ನೀನೇ ನನ್ನ PA ಮತ್ತು ಹೆಡ್ ಕ್ಲರ್ಕ್ ಚಂಪಾ ಸ್ವೀಪರ್. ಅತ್ತೆ, ನಿಮ್ಗೆ ವಯಸ್ಸಾಗೋಯ್ತಲ್ಲ, ಅದಕ್ಕೆ ನಿಮ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಓಕೆ. ಅಣ್ಣಂಗೆ ಯಾವ ಪೋಸ್ಟು? ಇವರೇ ಆಫೀಸ್ ಪ್ಯೂನ್. ಎಸ್ ಮ್ಯಾಮ್. ಮಿಸ್ಸಸ್
ಸುಮ್ ಕಸ ಗುಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಸರಿ, ಸ್ವಲ್ಪ ಸ್ಟೂಲ್ ಎತ್ತಿ. ಹಂಗೆ ಗುಡಿಸು. ಅಲ್ಲಿ ಧೂಳಿದ್ಯಲ್ಲ. ನೀನ್ ಸರ್ಕಾರಿ ಆಫೀಸ್ಗಳು ನೋಡಿಲ್ವೇನೆ? ಸ್ಟೂಲ್ ಕೆಳಗಡೆ ಟೇಬಲ್ ಮೇಲೆ ಫೈಲ್ಗಳಲ್ಲೆಲ್ಲ ಧೂಳಿದ್ರೇ ಅದನ್ನ ಆಫೀಸು ಅಂತ ಕರೆಯೋದು. ಸುಮ್ ಕಸ ಗುಡಿಸ್ಕೊಂಡು ಹೋಗು. ಏನು ಆಫೀಸ್ ಒಳಗಡೆ ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಾ ಇದೆಯಾ? ನಾನು ಇಂಟರ್ವ್ಯೂ ಬಂದಿದ್ದೇನೆ. ನೀನು ಇಂಟ್ರ್ಗಾರ ಬಾ ಇಲ್ಲ ಸುಡುಗಾಡಿಗಾರ ಬಾ, ಬಾಗ್ಲಿಂದ ಆಚೆ ನಿಂತ್ಕೊಂಡು ಅಣ್ಣ ಇಂಥ ಕೆಲ್ಸಕ್ಕೆ ಬಂದಿದ್ದೀನಿ, ನಾನೇನು ಒಳಕ್ಕೆ ಬರಲು ಬೇಡ ಅಂತ ಕೇಳೋದಕ್ಕೆ ನಿನ್ನ ಬಾಯಿ ಏನು ಬಿದ್ದೋಗಿತ್ತೇನ? ನಾನು ಹಂಗೆ ಕೇಳ್ದೆ ಅನ್ಕೊಳ್ಳಿ. ಇವಾಗ ನಾನು ಇಂಟರ್ವ್ಯೂಗೆ ಹೋಗ್ಲಾ? ಮೊದಲು ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ, ಇಂಥದ್ದೊಂದು ಪ್ರಾಣಿ ಬಂದಿದೆ ಒಳಗೆ ಬಿಡು ಬೇಡವಾ ಅಂತ. ಅವರಾಗಿ ಬಿಡು ಅಂದ್ರೆ ನೀನು ಒಳಗಡೆ ಬಿಡ್ತೀನಿ, ಇಲ್ಲಾಂದ್ರೆ ಕಟ್ಟಿಂದ ಆಚೆ ತಳ್ತೀನಿ. ಅಲ್ಲಿವರೆಗೂ ಇಲ್ಲೇ ಕೂತಿರು. ನೀವೇ ಕೈ ಹಿಡಿದು ಕೂಡಿಸ್ಬಾರ್ದಾ? ಯಾಕೆ ಜೋ ಕಟ್ ಮಲಗಿಸ್ಬಿಡ್ತೀನಿ. ಅದನ್ನ ಮಾಡಿದ್ರು ನಂಗೇನು ಬೇಜಾರಿಲ್ಲಪ್ಪ. ಚಪ್ಪು ಇಲ್ಲಿ ಕೂತು ಸರಿಯ ಬರ್ಬೇಡ. ಜಾಜಿ ಅವ್ರೆ, ರೇ ಜಾಜಿ ಅವ್ರೆ. ಮಿಸ್ಟರ್ ಪಾಂಡುರಂಗ, ನಿಮ್ಗೆ ಮ್ಯಾನರ್ಸು ಅನ್ನೋದಿದ್ಯಾ? ಅದೇ ಯಾಕ್ರೆ? ನಾನ್ ಯಾರು? ನಮ್ಮ ಹೆಂಡ್ರು. ಅದು ಮನೇಲಿ, ಇದು ಆಫೀಸು, ನಾನ್ ನಿಮ್ ಬಾಸು. ಸೊ ನೀವು ನಂಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಅದು ಮೇಡಮ್ ಅವರೇ, ಆಚೆ ಕಡೆ ಸಿದ್ಲಿಂಗು ಅನ್ನೋರು ಇಂಟರ್ವ್ಯೂಗೆ ಅಂತ ಬಂದಿದ್ದಾರೆ. ಈಗ ಏನು ಅವ್ರನ್ನ ಒಳಗಡೆ ಕಳಿಸ್ಲೋ ಇಲ್ಲ ಕತ್ತರಿದ್ಬಿಟ್ಟು ಆಚೆ ತಳ್ಳ? ನೋ 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 ನೋ, send him inside. ಓಕೆ ಮೇಡಮ್ ಅವರೇ. What happened, Mr. Panduranga? Why are you crying? ಮೇಡಮ್ ಅವರೇ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡ್ರು ಸರಿ ಇಲ್ಲ ಮೇಡಮ್ ಅವರೇ. ಅವಳಿಗೆ ನೀವೇ ಒಂದು ಮಾತು ಬುದ್ಧಿ ಹೇಳಿ. ನೋಡಿ, ನಿಮ್ಮ ಮನೆ ಪರ್ಸನಲ್ ಮ್ಯಾಟರ್ಸ್ನೆಲ್ಲ ಇಲ್ಲಿ ಟಾಕ್ ಮಾಡೋ ಹಾಗಿಲ್ಲ. ಮೇಡಮ್ ಅವರೇ, ನಿಮ್ದು ಒಳ್ಳೆ ಕಥೆ ಹೇಳ್ರೆ, ನೀವು ನಮಗೆ ಸಂಬಳ ಕೊಡೋ ದನಿಗಳು, ನಮ್ಮ ಕಷ್ಟ ಸುಖಕ್ಕೆ ಆಗ್ಬೇಕು. ಅವಳಿಗೆ ಒಂದು ಮಾತು ಬುದ್ಧಿ ಹೇಳಿ. ಓಕೆ ಓಕೆ, ಮೊದಲು ಒಳಗೆ ಕಳಿಸಿ. ಅಂತ ಹೇಳಿದ್ನಪ್ಪ, ಅವನೇನು ನಿದ್ದೆ ಹೋಗ್ಬಿಟ್ಟು ಏನು ಸುಡುಗಾಡೋ. ಲೇಸಿ ಫೆಲೋ, ನಾನೇ ಒಂದು ಬುದ್ಧಿ ಕಳಿಸ್ತೀನಿ. ಬಿಡ್ರಿ ಜಾಗನ. ಸಿದ್ಲಿಂಗು, get up. ಅಯ್ಯೋ ಹಿಂಗೆ ಹೇಳಿದ್ರೆ ಎಲ್ರಿ ಕೇಳ್ತಾನೆ. Excuse me, I'm the boss. Give respect. ಹಿಂಗೆ ಹೇಳಿದ್ರೆ ಎಲ್ಲಿ ಕೇಳ್ತಾನೆ? ಬನ್ನಿ ಮೇಡಮ್ ಅವ್ರ ಕಡೆ. ಮೇಡಮ್ ಅವ್ರು ಬಂದಿದ್ದಾರೆ, ನಮಸ್ಕಾರ ಹೇಳ. ನಮಸ್ಕಾರ ಮೇಡಮ್. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ರೆ ನಿನ್ನ ಕೈಯನ್ನು ಬಿತ್ತೋಗುತ್ತೇನೋ. ನಾನು ಎದ್ದು ನಿಂತ್ಕೊಂಡೆ ನಮಸ್ಕಾರ ಮಾಡ್ದೆ ಅನ್ಕೊಂಬಿಡಿ ಮೇಡಮ್. ಅವ್ರೇನು ಆದಿ ಬೀದಿಲಿ ಕಸ ಹೊಡಿಯೋರು ಅಂತ ಬಂದಿದ್ದೀನಾ? Excuse me, boss. ಅಯ್ಯ ಅದನ್ನೇ ಅವ್ನಿಗೆ ಅರ್ಥ ಮಾಡ್ತಾ ಇದ್ದೀನಿ. ಇರ್ರಿ ಎದ್ದು ನಮಸ್ಕಾರ ಮಾಡ. ಕೈ ಹಿಡ್ದು ಯಾರಾದ್ರೂ ಎಬ್ಬಸ್ರಪ್ಪ. ನೋಡು ಸಿದ್ಲಿಂಗು, ನೀನ್ ಲೇಸಿದ್ದೆ ನಾನು ಹೋಗ್ಲಾಡ್ಸಕ್ಕೆ ಅಂತಲೇ ಈ ಆಫೀಸ್ ಓಪನ್ ಮಾಡಿ ನಿಂಗೆ ಟ್ರೈನಿಂಗ್ ಕೊಡ್ತಾ ಇರೋದು. ಸೊ ನೀನಾಗಿ ನೀನೇ ಎದ್ದು ನಿಂತ್ಕೊಂಡು ನೀನಾಗಿ ನೀನೇ ನನ್ನ ಚೇಂಬರ್ ಅವ್ರಿಗೂ ನಡ್ಕೊಂಡು ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಕಮ್ ಫಾಸ್ಟ್. ಬೇಗ ಹೋಗೋ, ನೀನು ಹೋಗೋಷ್ಟೊಂದು ರಾತ್ರಿ ಆಗ್ಬಿಡುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಣ್ಣ. ಯಾಕೋ ರಜೆ ಯೋಚನೆ ಮಾಡ್ತೀಯ? ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ಇರೋ. ಇಲ್ಲಿಂದ ಹೋಗ್ತೀಯ ಇಲ್ಲ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ಲಪ್ಪ. ಮೇಡಮ್, ಮಿಸ್ಟರ್ ಸಿದ್ಲಿಂಗ್ ಅವರು ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ. ವೆರಿ ಗುಡ್. ನಿಮ್ಮ ಹೆಸರೇನು? ಅವ್ರು ಹೇಳಿದ್ರಲ್ಲ, ನೀವು ಬಂದಿರೋದು ಇಂಟರ್ವ್ಯೂಗೆ, ಸರಿಯಾಗಿ ಆನ್ಸರ್ ಮಾಡಿ. ನನ್ನ ಹೆಸರು ಎಲೆ ಕ್ಯಾಪ್ ನೋಡಿ ಸಿದ್ಲಿಂಗ. ವೆರಿ ಗುಡ್. ನಮ್ಮ ದೇಶ ಯಾವುದು? ಇಂಡಿಯಾ ಇರಬೇಕು ಇಲ್ಲ ಭಾರತ ಇರಬೇಕು. ವೆರಿ ಗುಡ್. ಭಾರತದ ಮೇಲ್ಗಡೆ ಏನಿದೆ, ಕೆಳಗಡೆ ಏನಿದೆ? ಆಕಾಶ ಇದೆ, ಭೂಮಿ ಇದೆ. ನಿಮ್ಗೆ ಯಾವ್ದು ಬೇಕೋ ಹಂಗೆ ಹಾಕೊಡಿ. ವೆರಿ ಗುಡ್. ಮನುಷ್ಯ ಹಸುವಾದಾಗ ಏನ್ ಮಾಡ್ತಾನೆ? ಹೊಟ್ಟೆ ಬಿರಿಯೋಗಿ ತಿಂದ್ಬಿಟ್ಟು ಬಾಚ್ಕೊಂಡ್ಬಿಡ್ತಾನೆ. ವೆರಿ ಗುಡ್, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್. ಪಲ್ಲು, ಈಗಲಿಂದ ನಿಮ್ಗೆ ಟೈಪಿಂಗ್ ಹೇಳ್ಕೊಡು. ಯಾವ ಪೋಸ್ಟ್ ಮೇಡಮ್? ಫಸ್ಟ್ ಡಿವಿಷನ್ ಕ್ಲರ್ಕ್. ಹಾಗಂದ್ರೆ ಏನಮ್ಮ? ಈ ಜಾಗದಲ್ಲಿ ಇನ್ನೊಬ್ರಿದ್ರಲ್ಲ, ಅವ್ರಿಲ್ಲ? ಅವರು ಅಂದ್ರೆ ಯಾರು? ಅದೆಲ್ಲ ನಿಂಗೆ ಯಾಕೆ ಕೇಳಿದ್ರು ಕೂತ್ಕೊಳ್ಳೋ. ಸುಮ್ಮನೆ ಕಸ ಗುಡಿಸ್ಕೊಂಡು ಹೋಗ್ತಾ ಇರೋ. ಪಲ್ಲು, ಈ ಕೀಬೋರ್ಡ್ಗೆ ಕೀನೇ ಇಲ್ವಲ್ಲ? ಹೆಡ್ ಕ್ಲರ್ಕ್ ಹೆಡ್ ಮೇಲೆ ನೋಡಿದ್ಯಾ? ಇದು ಆಫೀಸಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಇವನು ಪ್ಯೂನ್ರಾನೇ ಇರ್ಬೇಕು. ಲೇ, ದೊಡ್ಡದಾಗಿ ಹೆಡ್ ಕ್ಲರ್ಕ್ ಅಂತ ಹೇಳ್ಕೊತೀಯಲ್ಲ, ಕೂರ್ಸ ಲೆಕ್ಕ ಕಳೆಯ ಲೆಕ್ಕ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದು. ಅದನ್ನ ಚೆಕ್ ಮಾಡಕ್ಕಂತಾನೆ ನಮ್ಮ ಬಾಸ್ ಇದ್ದಾರೆ. ನಿನ್ ಪಾಡಿಗೆ ನೀನ್ ಕಾಕಿ ಬಟ್ಟೆ ಹಾಕೊಂಡು ಬಾಗಲಕಾಯಿ ಹೋಗು. ಡಿಸ್ಗಸ್ಟಿಂಗ್ ಪೀಪಲ್. ಗುಡ್ ಮಾರ್ನಿಂಗ್ ಹೇಳೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ವಾಟ್ ಇಸ್ ದಿಸ್ ಸಿದ್ಲಿಂಗು? ನೀನು ಕ್ಲರ್ಕು, ನೀನೇ ಪ್ಯೂನ್ ಜಾಗದಲ್ಲಿ ಕೂತಿದ್ಯಾ? ಅವ್ರು ಹೇಳಿದ್ರು ನಾನು ಕೂತ್ಕೊಂಡೆ. ಯಾರು ಹೇಳಿದ್ರು? ಪಾಂಡುರಂಗ, ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಬರೋರ್ಗು ನೀನು ಡ್ರೆಸ್ ಹಾಕೊಂಡು ಇಲ್ಲೇ ಕೂತ್ಕೊಂಡು ಮಲಗಿರು ಅಂದ್ರು, ಅದಕ್ಕೆ ಕೂತಿದ್ದೀನಪ್ಪ. ಅಯ್ಯೋ, ಈ ಆಫೀಸ್ ಹಿಂಗೆ ಯಾರು ನೆಟ್ಟಿಗೆ ಬರಕ್ಕೆ ಇಲ್ಲ. ನಿನ್ನೆ ಆಯಪ್ಪ ಪಿಯೋನು, ಇವತ್ತು ಈ ವಯ್ಯ ಪಿಯೋನು, ನಾಳೆ ನಿನ್ನೆ ಪಿಯನ ಮಾಡ್ತಾರ. ಏನೋ ನೆಟ್ಟಿಗೆ ಡ್ಯೂಟಿ ಮಾಡೋದು ಯಾರು ಬರಕ್ಕಿಲ್ಲ. ನಾನು ಒಬ್ಳೆ ಕಸ ಗುಡ್ಸಿ ನನ್ನ ಸೊಂಟ ಬಿದ್ದೋಗದೆ. ಅದು ಯಾವಾಗ ನೆಟ್ಗಿತ್ತಪ್ಪ?
ಚಿನ್ನಾರಿ ಮುತ್ತು. ಗುಡ್ ಮಾರ್ನಿಂಗ್ ಮೇಡಮ್ ಅವರೇ. ಮಿಸ್ಟರ್ ಪಾಂಡುರಂಗ, ವಾಟ್ ಇಸ್ ದಿಸ್? ನಿಮ್ ವರ್ಕ್ ನ ಬೇರೆಯವ್ರಿಗೆ ಶಿಫ್ಟ್ ಮಾಡಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಅದು ನೋಡಿ ಮೇಡಮ್ ಅವರೇ, ಮನೆಯಲ್ಲಿರುವಂತ ಹೆಂಡತಿ ಒಬ್ಬ ಗಂಡನನ್ನ ನೆಟ್ಟಿಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಅಂಥ ಒಬ್ಬ ಗಂಡನ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಹೀಗೆ ಮಾಡಿದ್ವಿ. ಎಕ್ಸ್ಕ್ಯೂಸ್ ಮೀ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ ಮೇಡಮ್ ಅವರೇ, ಸಂಬಂಧ ಇದೆ. ನೋಡಿ, ಮನೆಯಲ್ಲಿರುವ ಹೆಂಡತಿ ತನ್ನ ಕರ್ತವ್ಯವನ್ನು ತಾನು ಸರಿಯಾಗಿ ನಿಭಾಯಿಸಿದ್ದೆ ಆದ್ರೆ ಆ ಹೆಂಡತಿ ಕೊಟ್ಟಂತ P1 ಪಾತ್ರವನ್ನ ನಾವು ಕೂಡ ನೆಟ್ಟಿಗೆ ಮಾಡ್ತಾ ಇದ್ವಿ. ಆದ್ರೆ ನಾನು ಆ ಕತ್ತೆಯನ್ನ ಕಟ್ಕೊಂಡ ಮೇಲೆ ನಮ್ಮ ಬದುಕೆ ಎಕ್ಕುಟ್ಟು ಹೋಗ್ಬಿಟ್ಟಿದೆ ಮೇಡಮ್ ಅವರೇ, ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಯಾಕೆ ಹಂಗ ಹೇಳ್ತೀಯ? ಆ ಕತ್ತೆನ ಬಿಟ್ಟಾಕು, ಬೇರೆ ಕುದುರೆ ಸಿಗ್ತದೆ. ಕುದುರೆನೂ ಸಿಗ್ತವೆ, ಜಿಂಕೆ ಮರಿನೂ ಸಿಗ್ತವೆ, ಆದ್ರೆ ಅವನ್ನೆಲ್ಲ ಮನೆ ಕರ್ಕೊಂಡ್ಬರೋದಕ್ಕೆ ಆ ಕತ್ತೆ ಒಪ್ಕೋಬೇಕಲ್ಲ. ಮಿಸ್ಟರ್ ಪಾಂಡುರಂಗ, ಇದು ಆಫೀಸು, ಬೇಡದಿರೋ ಟಾಪಿಕ್ನೆಲ್ಲ ಮಾತಾಡಬಾರ್ದು. ಸುಮ್ಮನೆ ನೀವು ನಿಮ್ಮ ಜಾಗದಲ್ಲಿ ಕುತ್ಕೊಂಡು ಇವನನ್ನ ನನ್ನ ಚೇಂಬರಿಗೆ ಕಳಿಸಿ. ಏನು ಯಜಮಾನ್ರೆ, ಅವ್ರ ಹತ್ರ ಬೈಸ್ಕೊಳ್ಳೋದು ನಿಮಗೆ ಬೇಕಾಗಿತ್ತಾ? ಇಲ್ಲೇ ಕೂತಿದ್ರೆ ಕಸ ಗುಡಿಸ್ಬೇಕಾದ್ರೆಲ್ಲ ನಿಮ್ ಮುಖ ನೋಡ್ಕೊಂಡಿರ್ತಿತ್ತ? ಇರ್ತಿದ್ದೆ. ಆದ್ರೆ ಒಂದಲ್ಲ ಒಂದ್ ದಿವಸ ಕಸ ಗುಡಿಸ್ತಾ ನನ್ನೇ ಗುಡಿಸಿ ಆಚೆಗೆ ಬಿಸಾಕ್ಬಿಡ್ತಿದ್ದೆ. ನೀನ್ ಇದೇ ತರ ಟೈಪ್ ಮಾಡ್ತಾ ಇದ್ರೆ ಟೈಪ್ ರೈಟರ್ ಹಾಳಾಗೋಗ್ಬಿಡುತ್ತೆ. ನಾನು ಹೇಳ್ದೆ ನಂಗೆ ಇದ್ರಲ್ಲಿ ಒತ್ತಕ್ಕೆ ಬರಲ್ಲ, ಅದ್ರಲ್ಲಿ ಒತ್ತಿನ ಕೊಡಿ ಅಂದ್ರೆ ನೀವೇ ಕೊಡ್ಲಿಲ್ಲ. ಸಿದ್ಲಿಂಗು, ಮೊದಲು ಟೈಪ್ ರೈಟರ್ ಅಲ್ಲಿ ಒತ್ತದ ಅಭ್ಯಾಸ ಮಾಡ್ಕೋಬೇಕು, ಆಮೇಲೆ ಕಂಪ್ಯೂಟರ್ ಒತ್ತದ ಇದ್ದೇ ಇರುತ್ತೆ. ನಾ ಹೇಳ್ಕೊಡ್ತೀನಿ ನೋಡು. A ಸ್ಪೇಸ್ ಸೆಮಿಕಾಲನ್ LKJ ಸ್ಪೇಸ್. ಚೆನ್ನಾಗಿ ನೀನೇ ಎದುರು ಟೈಪ್ ಮಾಡ್ಬಿಡು. ಎಲ್ರು ಕೇಳಿಸ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಮಹಿಳಾ ಸಂಘದ ಮೀಟಿಂಗ್ ಹೋಗ್ತಾ ಇದ್ದೀನಿ. ಸಿದ್ಲಿಂಗು, ನಾನು ಬರೋವರೆಗೂ ನೀನು ನನ್ನ ಸೀಟ್ ಮೇಲೆ ಕುತ್ಕೊಂಡು ಬಾಸ್ ಕೆಲಸನ ಹೇಗ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ಕೊ. ನೀ ಯಾಕೋ ಬಂದೆ? ಗಂಟೆ ಹೊಡೆದಲ್ಲ, ಗಂಟೆ ಹೊಡೆದ್ರೆ ಬರ್ಬೇಕು ಅಂತಾನ? ಬರಲೇಬೇಕಲ್ಲಪ್ಪ. ಸರಿ ಬಂದಿದೆಯಲ್ಲ, ಇವಾಗ ಒಂದು ಲೋಟ ನೀರು ಕುಡಿಸ್ಬಿಟ್ಟು ಹೊರಗಡೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆರಾಮಾಗಿ ನಿದ್ದೆ ಮಾಡು. ಇದನ್ನ ಹೊಡೆದ್ರೆ ಯಾರಾದ್ರೂ ಬರ್ತಾರೆ. ಇವಾಗ ಯಾರು ಬರ್ತಾರೆ ನೋಡೋಣ. ಬೆಲ್ ಸಿಕ್ಕಿದೆ ಅಂತ ಹಾಗೆ ಬಾರಿಸ್ತಾನೆ ಇರೋದನ? ಮರ್ಯಾದೆ ಬಾಸ್. ಅಲ್ಲ, ಬಂದಾಗಿಂದ ಒಳ್ಳೆ ಕತ್ತೆಗಳ ತರ ದುಡಿತಿದ್ದೀರಲ್ಲ, ನಿಮ್ಗೆ ಬುದ್ಧಿಗಿದೆಯಾ? ಮರ್ಯಾದೆ ಬಾಸ್. ಸಾರ್, ನಮ್ಮನ್ನೇ ದಬಾಯಿಸಿರಲ್ಲ ಸಾರ್. ನೀವು ದಬಾಯಿಸೋಂಗಿದ್ರೆ ಆ ಚಂಪಂಗ್ ದಬಾಯಿಸಿ. ಅವ್ಳು ಸರಿಯಾಗಿ ಕಸಾನೇ ಗುಡಿಸ್ತಾ ಇಲ್ಲ ಬಾಸ್. ಹಂಗಂದ್ರೆ ಕರೀರಿ. ಬೆಲ್ ಹೊಡಿರಿ. ನಾನು ಇನ್ನೂ ಏನೇನು ಆಗ್ತೀನೋ ನನಗೆ ಗೊತ್ತಿಲ್ಲ. ನೋಡಮ್ಮ, ನೀನ್ ಕೆಲಸ ಸರಿಯಾಗಿ ಮಾಡೋಂಗಿದ್ರೆ ಮಾಡು, ಇಲ್ಲದ್ರೆ ಬೇರೆ ಆಫೀಸ್ ನೋಡ್ಕೊಂಡು ಹೋಗ್ತಾ ಇರೋ. ಸೊಂಟ ಮಾಡ್ಕೊಂಡು ನನ್ಗೆ ಸ್ವಲ್ಪನೂ ಸರಿ ಹೋಗಲ್ಲ, ಗೊತ್ತಾಯ್ತಾ? ಅಲ್ಲ, ನೀವು ಬಾಸ್ ಆಗಿದ್ ಖುಷಿಗೆ ನಾನು ಮೈಸೂರು ಪಾಕ್ ಕೊಡೋಣ ಅಂತ ಬಂದೆ. ಓಲಿ ಬಿಡಿ. ನಿಂತ್ಕೋ ನೋಡ್ರ, ಕೆಲಸ ಅಂದ್ರೆ ಈ ತರ ಮಾಡ್ಬೇಕು. ನೀನ್ ನನ್ ಮುಖ ನೋಡ್ತಾ ನಿಂತಿದ್ಯಾ, ಮೈಸೂರು ಪಾಕ್ ನನ್ ಬಾಯ್ಗೆ ಹಾಕೋ. ನಾನಾ ಬಾಸು, ನೀನಾ? ಇದಿಷ್ಟೆಲ್ಲ ನಿಮ್ಗೆನೆಯ. ನಾನು ಇನ್ನೂ ತಂದ್ಕೊಡ್ತೀನಿ. ನನ್ನ ಸಂಬಳ ಸ್ವಲ್ಪ ಜಾಸ್ತಿ ಮಾಡಿ. ಹೊತ್ತಿನ ಊಟಕ್ಕೆ ಯಾಕಮ್ಮ ಇಷ್ಟೆಲ್ಲ ಕಷ್ಟ ಪಡ್ತೀರಾ? ನನ್ನನ್ನು ಆರಾಮಾಗಿರಕ್ ಬಿಡಿ, ನೀವು ಆರಾಮಾಗಿರಿ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಗೆ ಅಂತಾಕ್ಷರಿ ಆಡಕ್ ಬರುತ್ತಾ? ಬರುತ್ತೆ. ಹಾಗಾದ್ರೆ ಶುರು ಹಚ್ಕೊಳ್ಳಿ. ಹೇಳ್ರಪ್ಪ, ಯಾರು ಏನೇನು ಕೆಲಸ ಮಾಡಿದ್ರೆ? ನಾನು ಮುಸ್ಲಿಂ ಪಾತ್ರೆನೆಲ್ಲ ತಿಕ್ಕಿ ತರಕಾರಿ ಎಲ್ಲ ಕೊಯ್ದು ಕಸ ಗುಡಿಸಿ ಬಿಸಾಕ್ತೆ. ನಾನು ಈ ಕೆಲಸ ಮಾಡೋದು ನಿನ್ಗೆ ಹೇಳಿದ್ನಲ್ಲಮ್ಮ. ಇಲ್ಲ, ಮತ್ತೆ ನಾನು ಹೇಳ್ದೆ ಇರೋ ಕೆಲಸ ನೀವು ಮಾಡಿಕೊಡ್ರು. ನೀನು ನನ್ನ ಬಟ್ಟೆನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಮಡಚಿಟ್ಟೆ ಬಾ. ನಾನು ಈ ಕೆಲಸ ಮಾಡು ಅಂತ ಹೇಳಿದ್ನ? ಇಲ್ಲ. ನಾನು ಹೇಳ್ದೆ ಇರೋ ಕೆಲಸ ನೀವು ಮಾಡಿಕೊಡ್ದು. ನೀನು ದಂಡಪಿಂಡ. ನಾನು ಏನು ಕೆಲಸ ಮಾಡಿಲ್ಲ, ಸ್ವಲ್ಪ ಮಲಗಿದ್ದೆ. ನೀನು ಗಂಡುಗಲಿ. ಅದು ಬಾಸು, ಕುಂತ್ ಜಾಗದಲ್ಲೇ ನಿದ್ದೆ ಹೋಗುವಂತ ನೀವೇ ಉಪದೇಶ ಮಾಡಿದ್ರಲ್ವಾ? ನಾನು ಸೂಕ್ಷ್ಮ ಗಮನಿಸಿ, ಈಗ ನಿಂತ್ಕೊಂಡಿದ್ದೀನಿ, ನಿದ್ದೆ ಹೋಗ್ತಾ ಇದ್ದೀನಿ. ಇದೇನು ಆಫೀಸ್ ಕ್ಲಬ್? ಹಳೆ ಬಾಸು, ಈಗಿಂತ 1000 ರೂಪಾಯಿ ಬೆಟ್ಟರು ನಮ್ಮ ಹೊಸ ಬಾಸು. ಈಗಿನ ಕಾಲಘಟ್ಟಕ್ಕೆ ಏನು ಮಾಡಿಸ್ತಂತ ಬಾಸು ನಮ್ಮ ಹೊಸ ಬಾಸು. ಏನಪ್ಪ ಎಲ್ಲ ಮುಖ ನೋಡ್ತಾ ಇದ್ರ? ಚುರುಕಲೆ. ನಾಳೆ ಬೆಳಗ್ಗೆ 8 ಗಂಟೆ ಮೀಟಿಂಗು, ಎಲ್ಲರೂ ತಪ್ಪದೆ ಅಟೆಂಡ್ ಮಾಡ್ಬೇಕು. ಸೋಂಬೇರಿತನ ಇಳಿಸ್ತೀನಿ. ಇಷ್ಟೊತ್ತಾದ್ರೂ ಯಾರು ಎದ್ದೇ ಇಲ್ವಲ್ಲ? ಏನ್ ಬಂದಿದೆ ಇವ್ಗಳ ರೋಗ?